ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಹಿರಿಯ ಪತ್ರಕರ್ತ ಇದ್ದೀನಿ. ನಾವು ಇಷ್ಟು ದಿನದಿಂದ ಧರ್ಮಸ್ಥಳ ಫೈಲ್ಸು, ಧರ್ಮಸ್ಥಳ ಹೊರರು, ಧರ್ಮಸ್ಥಳ ಸರಣಿ ಕೊಲೆ, ಧರ್ಮಸ್ಥಳ ಮಹಿಳಾ ಅತ್ಯಾಚಾರ, ಧರ್ಮಸ್ಥಳದ ಶವಗಳ ಬಗ್ಗೆ ಅನೇಕ ಕಥೆಗಳು, ಸ್ಟೋರಿಗಳು, ಸತ್ಯ ಮತ್ತು ಆರೋಪಗಳು ಕೇಳಿಬಂದಿದ್ದು ಕೂಡ ನಾವು ಇಲ್ಲಿವರೆಗೂ ಯಾಕೆ ಮೌನ ವಹಿಸಿದ್ವಿ ಅಂತ ಹೇಳಿದ್ರೆ, ಇದರಲ್ಲಿ ಏನೋ ಕೇವಲ ಆರೋಪವಾಗಿರುತ್ತೋ ಅಂತ ಮಾತ್ರ ನಾವು ಅಂದ್ಕೊಂಡಿದ್ವಿ. ಬಟ್ ಜುಲೈ 3ನೇ ತಾರೀಕು ಅದೊಂದು ಬ್ಯಾಕ್ ಡೇ ಅಂತಲೇ ಹೇಳಬೇಕು ನಮ್ಮ ಕರ್ನಾಟಕ ಜನರಿಗೆ ಮತ್ತು ಕನ್ನಡಿಗರಿಗೆ. ಒಬ್ಬ ಧೈರ್ಯವಂತ, ಒಬ್ಬ ದಲಿತ ಯುವಕ ತಾನು ಪಟ್ಟ ಕಷ್ಟಗಳನ್ನು, ತಾನು ಮಾಡಿದ ಪಾಪದ ಕೆಲಸಗಳನ್ನು ಬಹಿರಂಗಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂಬ ಏಕೈಕ ಉದ್ದೇಶದಿಂದ ಒಂದು ಸುದೀರ್ಘವಾದ ಒಂದು ಪತ್ರವನ್ನು ಬರೆದು ನಮ್ಮ ಕರ್ನಾಟಕ ಗೃಹ ಸಚಿವರಿಗಾಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಾಗಲಿ, ಅಥವಾ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಿಗಾಗಲಿ, ಅಥವಾ DCP ಅವರಿಗಾಗಲಿ, ಅಥವಾ ಸ್ಥಳೀಯ SP ಕಚೇರಿಗೆ ತಲುಪಿಸದೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ರೀತಿಯಲ್ಲಿ ಆ ಒಂದು ಸುದೀರ್ಘವಾದ ಸತ್ಯನಿಷ್ಠವಾದ ಎಂಬ ಆರೋಪದ ಒಂದು ಭೀಕರವಾದ ತನ್ನ ಹೇಳಿಕೆಯನ್ನು ಲಿಖಿತ ರೂಪದಲ್ಲಿ ನೀಡಿ ಅದನ್ನು ತಮ್ಮ ನಂಬಿಕೆಯ ಸುಪ್ರೀಂ ಕೋರ್ಟ್ ವಕೀಲರ ಮೂಲಕ ಮೀಡಿಯಾದವರಿಗೆ ನೀಡಿದ್ದು ನಿಜಕ್ಕಿದು ಕರ್ನಾಟಕ ದೇಶ ಅಲ್ಲದೆ ಇಡೀ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ಪ್ರತಿಯೊಬ್ಬರೂ ಧರ್ಮಸ್ಥಳ, ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಅಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅನ್ನೋ ಏಕೈಕ ಒಂದು ಗಾಢವಾದ ನಂಬಿಕೆಯಿಂದ 6 ತಿಂಗಳ ಕೂಸುನಿಂದ ಹಿಡಿದು 80 ವರ್ಷದ ವಯಸ್ಸಿನ ವೃದ್ಧರವರೆಗೂ, ಮಹಿಳೆಯರು, ಪುರುಷರು, ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಎಲ್ಲರೂ ಹೋಗಿ ತಮ್ಮ ತಮ್ಮ ಹರಕೆಗಳನ್ನು, ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲು ಮಂಜುನಾಥ ಸನ್ನಿಧಿಗೆ ಹೋಗಿ ತಮ್ಮ ಕಷ್ಟಗಳನ್ನು ಕೇಳಿ ಬರ್ತಾ ತಮ್ಮ ನಂಬಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದರೆ, ಈ ಒಂದು 4 ದಶಕಗಳ ನಿರಂತರ ಕೊಲೆ, ಸುಲಿಗೆ, ದರೋಡೆ, ದಬ್ಬಾಳಿಕೆ, ಒಂದು ಕುಟುಂಬ ಮತ್ತು ಕುಟುಂಬದವರೆನ್ನಲಾದ ಅತ್ಯಾಚಾರ ಎಂಥ ಭೀಕರವಾಗಿರ್ತಂದರೆ ಶವಗಳನ್ನು ಊಟಿಡ್ತಾರಂತೆ. ಇಂತಹ ಅಹಿತಕರ ಘಟನೆಗಳು ಅದು ನಮ್ಮ ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾದ ನಮ್ಮ ರಾಜ್ಯದಲ್ಲಿ ನಡೆದಿರೋದು ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗರು ನಾಚಿಕೆ ಮತ್ತು ತಲೆ ತಗ್ಗಿಸುವ ವಿಷಯವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಆಗಲಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಾಗಲಿ, ಕರ್ನಾಟಕದ ಗೃಹ ಸಚಿವರಾಗಲಿ, ಅಥವಾ ಇಡೀ ಪೊಲೀಸ್ ಇಲಾಖೆಯಾಗಲಿ, ಅಥವಾ ಕಂದಾಯ ಇಲಾಖೆಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು, ಸಹಾಯಕ ಆಯುಕ್ತರುಗಳಾಗಲಿ ತಮ್ಮ ಮೇಲೆ ಒಂದಿಷ್ಟು ಇರುವೆ ಕೂಡ ಬಿದ್ದಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿರುವುದು ನಿಜಕ್ಕೂ ಇದು ಕನ್ನಡಿಗರ ದುರಂತ. ಇಷ್ಟೆಲ್ಲ ಆದರೂ ಕೂಡ ನಿನ್ನೆ ಒಂದು ಬೆಳವಣಿಗೆ ನಡೀತು ವೀಕ್ಷಕರೇ. ಅದೇನಪ್ಪ ಅಂತಂದರೆ, ಯಾವ ವ್ಯಕ್ತಿ ಭೀಮಾ ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರೆ, ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅದು ತನಿಖೆಯಿಂದ ಬರಲಿ. ಭೀಮಾ ಅಂತ ಒಂದು ಹೆಸರು ಬದಲಾಯಿಸಿದವರು, ಯಾಕಂದರೆ ರಕ್ಷಣೆ ಮತ್ತು ಅವರ ಒಂದು ಪ್ರಾಣ ಒಂದು ಹಿತದೃಷ್ಟಿಯಿಂದ ಆ ವಕೀಲರು ನಿನ್ನೆ ಕ್ರೆಟೇಕಾರದಲ್ಲಿ ನೇತ್ರಾವತಿ, ಧರ್ಮಸ್ಥಳದ ನೇತ್ರಾವತಿ ನದಿಯ ಪಕ್ಕದಲ್ಲಿ ಶವಗಳನ್ನು ಅಂದರೆ ಆ ವ್ಯಕ್ತಿ ಸಾಕ್ಷಿದಾರನಾಗಿ ಬಂದ ವ್ಯಕ್ತಿಯು ತಾನು ಹೂತಿಟ್ಟ ಶವಗಳನ್ನು ಹೊರತೆಗೆಯಲು ಪೊಲೀಸರು ನಮಗೆ ಬಂದೋಬಸ್ತು ನೀಡಬಹುದೆಂಬ ನಂಬಿಕೆಯಿಂದ ಸುಮಾರು 1-1.5 ತಾಸು ಕಾದಿದ್ದು ನಿಜಕ್ಕೂ ಇದು ಪೊಲೀಸ್ ವ್ಯವಸ್ಥೆ ಮತ್ತು ಗೃಹ ಇಲಾಖೆಯನ್ನು ಪ್ರಶ್ನೆ ಮಾಡುವಂಥದ್ದಾಗಿದೆ ವೀಕ್ಷಕರೇ. ಈ ಕುರಿತು 1-1.5 ತಾಸು ವಕೀಲರಿಗೂ ಮತ್ತು ಸಾಕ್ಷಿ ಹೇಳೋ ಒಂದು ವ್ಯಕ್ತಿ, ಭೀಮನ ಒಂದು ವ್ಯಕ್ತಿ ಹಾಗೂ ಅಲ್ಲಿರೋ ಒಂದು ಸಂದರ್ಭಕ್ಕೆ ಬಂದ ವ್ಯಕ್ತಿಗಳಿಗೆ
ಯಾವುದೇ ರೀತಿಯ ಪ್ರಾಣ ಹಾನಿಯಾದರೆ ಅದಕ್ಕೆ ಹೊಣೆ ಯಾರು? ಬಂದೋಬಸ್ತು ಸೆಕ್ಯೂರಿಟಿ ಕೊಡಬೇಕಾದ ಒಂದು ಪೊಲೀಸ್ ಇಲಾಖೆ ತಮ್ಮ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಅಲ್ಲಿಗೆ ಹೋಗದೇ ಇರುವುದು ಈ ಒಂದು ಸಂಪೂರ್ಣ ಧರ್ಮಸ್ಥಳ ಫೈಲ್ನಲ್ಲಿ ಇವರ ಒಂದು ಕೈವಾಡ ಯಾಕೆ ಇರಬಾರದು ಎಂಬುದು ಬಹಿರಂಗ ಸತ್ಯವಾಗಿದೆ ವೀಕ್ಷಕರೇ. ಈ ಒಂದು ದುರಂತ ಮತ್ತು ಪ್ರಕರಣದ ಬಗ್ಗೆ ಮುಂದುವರೆದು ಹೇಳಬೇಕಂತಂದರೆ ಅಲ್ಲಿಯ ಸೋಕಾಲ್ಡು ನಿಷ್ಠಾವಂತ ಅಂತೆ, ತುಂಬ ಪ್ರಾಮಾಣಿಕ ಅಂತೆ ಮತ್ತು ದಕ್ಷ ಆಡಳಿತಾಧಿಕಾರಿ SP ಡಾಕ್ಟರ್ ಅರುಣ್ ಅಂತೆ. ಡಾಕ್ಟರ್ ಅರುಣ್ ಇದು ಹೆಸರು ನೋಟ್ ಮಾಡ್ಕೊಳ್ಳಿ. ಇವರಿಗೆ ನಾನು ಈ ಏನು ವಕೀಲರು ಮತ್ತು ಸಾಕ್ಷಿದಾರರು ಶವ ಸಂದರ್ಭದಲ್ಲಿ ಬಂದೋಬಸ್ತ ಕುರಿತು ನಾವು ಪ್ರಶ್ನೆ ಮಾಡಿದ್ದಾರೆ. ನಂಬರ್ ತಗೊಳ್ಳಿ, ಇದೇನಿದೆ ನಂಬರು 9480805301. ಈ ನಂಬರ್ ಅವರು ಮಂಗಳೂರು SP ಡಾಕ್ಟರ್ ಅರುಣ್, ಅದು ಸರ್ಕಾರಿ ನಾವು ಮೊಬೈಲ್ ನಂಬರ್ ಇದು. ಈ ದೂರವಾಣಿಗೆ ಫಸ್ಟು ನಮ್ಮ ಪತ್ರಿಕೆ ನಮ್ಮ ಚಾನಲ್ ವತಿಯಿಂದ ನಾವು ಅವರಿಗೆ ಸಂಪರ್ಕಿಸಿದರೆ ಸುಮಾರು 7 ಗಂಟೆ ನಿನ್ನೆ ರಾತ್ರಿ 33 ನಿಮಿಷಕ್ಕೆ ಸಂಪರ್ಕ ಮಾಡಿದರೆ ಅವರು ದೂರವಾಣಿಯ ಕರೆ ಸ್ವೀಕರಿಸಲಿಲ್ಲ. ಸರಿ, ಅದಾದ ನಂತರ ಮತ್ತೆ 1 ತಾಸು ಅಂದರೆ 8 ಗಂಟೆ ರಾತ್ರಿನೇ ನಿನ್ನೆ 8 ಗಂಟೆ 35 ನಿಮಿಷಕ್ಕೆ ಮತ್ತೊಂದು ಸಾರಿ ಅವರಿಗೆ ದೂರವಾಣಿ ಕರೆ ಮಾಡಿದರೆ ಸ್ವೀಕರಿಸಿದರು. ಓಕೆ, ಒಬ್ಬ SP ದೂರವಾಣಿ ಕರೆ ಸ್ವೀಕರಿಸಿದ್ದು ತುಂಬ ಸಂತೋಷ ಅಂತ ನಾವು ಮೊದಲ ಸ್ವಲ್ಪ ಅವ್ರ ಬಗ್ಗೆ ಗೌರವ ಹೆಚ್ಚಾಯಿತು. ಆದರೆ ಯಾವ ಬಂದೋಬಸ್ತ ಕುರಿತು ಆ ವಕೀಲರಿಗೆ ಮತ್ತು ಆ ಸಾಕ್ಷ್ಯದಾರನಿಗೆ ಆ ಪ್ರಕರಣದ ಬಂದೋಬಸ್ತ ಕುರಿತು ವಿಷಯವನ್ನು ಅವರ ಮುಂದೆ ಚರ್ಚೆಗೆ ಪ್ರಾರಂಭಿಸುತ್ತಿದ್ದಂತೆ ಅದೇನೋ ಒಂದು ರೀತಿ ಅವರೇನೋ ತಾವು ಮಂಗಳೂರು SP ಅಲ್ಲ, ಅವರೇನೋ ಪಾಕಿಸ್ತಾನಿ SPನೋ ಅಥವಾ ದುಬೈ SPನೋ ಈ ರೀತಿ ವರ್ತನೆ ಮಾಡಿದ್ದು ನಿಜಕ್ಕೂ ಇದು ಖಂಡನೀಯ ವೀಕ್ಷಕರೇ. ಒಬ್ಬ ಪತ್ರಕರ್ತರಿಗೆ ಪ್ರಶ್ನೆ ಮಾಡುವಂಥದ್ದು ಒಬ್ಬ SP ಹೇಳ್ಕೊಡ್ಬೇಕಾ ನಮಗೆ? ಈ SP ಅವರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಬನ್ನಿ ಮಂಗಳೂರಿಗೆ, ನಿಮ್ಮ ಲೋಕಲ್ ರಿಪೋರ್ಟ್ ಇಲ್ವಾ? ನಾವು ಅದೇನದು ಪ್ರೆಸ್ ರಿಲೀಸ್ ಮಾಡಿದ್ದೇವೆ ಅಲ್ರಿ SP ಅವರೇ, ನಮಗೆ ಊರೆಲ್ಲ ರಿಪೋರ್ಟ್ಗಳು ಇರಲ್ಲ, ನಮ್ಮದೊಂದು ಲಿಮಿಟೆಡ್ ಸಂಸ್ಥೆ ಇರುತ್ತೆ, ಲಿಮಿಟೆಡ್ ವರದಿಗಾರ ಇರ್ತಾರೆ. ನಮ್ಮ ಕರ್ತವ್ಯ ನಮ್ಮ ವೃತ್ತಿ ಬಗ್ಗೆ ಬೇರೆಯವರು ಹೇಳ್ಕೊಂಡು ನಾವು ವೃತ್ತಿ ಮಾಡೋದು ನಮ್ಗೆ ಅಷ್ಟೊಂದು ಇನ್ನೂ ಪರಿಸ್ಥಿತಿ ಬಂದಿಲ್ಲ. ಆದರೆ ನೀವು ಒಬ್ಬ ಸರ್ಕಾರಿ ಸೇವಕರಾಗಿ, ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ, ಒಬ್ಬ SP ಆಗಿ ಪ್ರತಿಯೊಬ್ಬರಿಗೂ ನೀವು ಜವಾಬ್ದಾರಿಯಿಂದ ಉತ್ತರ ನೀಡೋ ಕರ್ತವ್ಯ ನಿಮ್ಮದಾಗಿರುತ್ತೆ. ಅದು ಸಂವಿಧಾನದಲ್ಲಿದೆ. ನೀವು ಆದರೆ ನೀವು ಮಾತಾಡೋದೇನು? ನಾವು ಪ್ರಶ್ನೆ ಮಾಡಿದ್ದೇವೆ, ನಾನು ಏನಾದರೂ ಆಗಬಾರ್ದು ಅನಾಹುತ ಆದರೆ ಯಾರು ಹೊಣೆ? ನೀವೇ ನೇರವಾಗಿ ಹೊಣೆ ಆಗ್ತಾ ಇದ್ದೀರಿ. ಈಗಾಗಲೇ ನಿಮ್ಮ ವಿರುದ್ಧ, ನಿಮ್ಮ DSP ವಿರುದ್ಧ, ಅಲ್ಲಿ ಸ್ಥಳೀಯ ಬೆಳ್ತಂಗಡಿ ಪೊಲೀಸ್ ಠಾಣೆ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳು ಬರ್ತಾ ಇದ್ದಾವೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಅಲ್ಲ ಮಿಸ್ಟರ್ SP ಅವರೇ, ನಾವು ಪ್ರಶ್ನೆ ಮಾಡಿದ್ದು ಅವರಿಗೆ ಬಂದೋಬಸ್ತ ಯಾಕೆ ನೀಡ್ತಾ ಇಲ್ಲ ಅನ್ನೋ ಒಂದು ವಿಷಯಕ್ಕೆ. ಆದರೆ ನೀವು ಮಾತಾಡ್ತಾ ಇರೋದೇನು? ನಿಮ್ಮ ಜವಾಬ್ದಾರಿಯಿಂದ ನಿಮ್ಮ ಸ್ಥಾನಕ್ಕೆ ಗೌರವ ಕೊಟ್ಟು ನೀವು ಯಾವ ಥರ ಉತ್ತರ ಕೊಡಬೇಕು ಅದನ್ನು ಮೊದಲು ನೀವು ಮಾಡಿ. ಅದ್ಯಾವುದೋ ಲಾಸ್ಟ್ ಟೈಮ್ನಲ್ಲಿ ನೀವು ಊಹಾಪೋಹಗಳಿಗೆ ನೀವು ಸುದ್ದಿ ಮಾಡಬೇಡ್ರಿ ಅಂತ ಹೇಳ್ತೀರಲ್ಲ ಸ್ವಾಮಿ, ತಿಳ್ಕೊಳ್ಳಿ. ಊಹಾಪೋಹಗಳಿಂದಲೇ ಅಸಲಿ ಸತ್ಯ ಹೊರಗಡೆ ಬರೋದು. ಇದು ನೀವು ಗಮನದಲ್ಲಿಟ್ಕೊಳ್ಳಿ. ನಮ್ಮದು 25 ವರ್ಷ ಪತ್ರಿಕೆ ಸರ್ವಿಸ್ ಇದೆ. ನಾವು ಕ್ರೈಮ್ ರಿಪೋರ್ಟರ್ ಆಗಿ ಕರ್ತವ್ಯ ಮಾಡಿದ್ದೇವೆ. ನಮ್ಮ ರಿಪೋರ್ಟ್ರ್ ಮೇಲೆ, ನಮ್ಮ ರಿಪೋರ್ಟಿಂಗ್ ಮೇಲೆ, ನಮ್ಮ ಸುದ್ದಿ ಪ್ರಕಟಣೆಯ ಆಧಾರದ ಮೇಲೆ ಕೆಲವೊಂದು ಉತ್ತಮ ಗೌರವಾನ್ವಿತ SPಗಳು ತನಿಖೆ ಮಾಡಿ ಆರೋಪಿಗಳನ್ನು ಹಿಡಿದ ಉದಾಹರಣೆಗಳು ಕೂಡ ಇದ್ದಾವೆ. ಅದು ನಾನೇ ಸಾಕ್ಷಿ. ಇದಕ್ಕೆ ಫುಲ್ ಸ್ಟಾಪ್ ನಾವು ಮಾಡ್ತೀವಿ. ನಿಮ್ಮ ವಿರುದ್ಧ ಬಂದಿರುವ ಕೇಳಿರುವ ನಿಮ್ಮ ವರ್ತನೆ, ನಿಮ್ಮ ದಬ್ಬಾಳಿಕೆ, ನಿಮ್ಮ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಹಾಗೂ ನಿಮ್ಮ ಡೆಪ್ಯೂಟಿ ಸೂಪರಿಂಟೆಂಡೆಂಟು DSP ಮತ್ತು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ವಿರುದ್ಧ ನಾವು ಕೂಡ ಎಲ್ಲವನ್ನೂ ದೂರು ನೀಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. DG ICPಗೂ ದೂರು ನೀಡ್ತೇವೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ದೂರು ನೀಡುತ್ತೇವೆ. ಅದೂ ಸಾಲದಂತೆ
ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೂ ನಾವು ಪತ್ರ ಬರೆಯುತ್ತೇವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ನಾವು ಪತ್ರ ಬರೆಯುತ್ತೇವೆ. ಅದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಅದು ಸಾಲದೆಂಬಂತೆ ಇಡಿ ಇದ್ದಾವೆ, ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇಡಿ ಇದ್ದಾವೆ, CBI ತನಿಖೆ ಇದೆ, CBI ಸಂಸ್ಥೆಗಳಿದ್ದಾವೆ, NIA ಸಂಸ್ಥೆಗಳಿದ್ದಾವೆ. ನಿಮ್ಮ ವಿರುದ್ಧ ನಾವು ದೂರ ನೀಡೋ ಒಂದು ಯಾಕೆ ಹೋಗಬಾರ್ದು? ನೀಡ್ತೇವೆ. ಅದಕ್ಕೆ ಬೇಕಾದ ದಾಖಲೆಗಳು, ನಿಮ್ಮ ಒಂದು ಕರ್ತವ್ಯ ನಿಷ್ಠೆ ಏನಿದೆಯಲ್ಲ, ಆ ಧರ್ಮಸ್ಥಳದ ಒಂದು ಭಕ್ತಾದಿಗಳ ಒಂದು ಅವರ ಒಂದು ಈ ಒಂದು ಭಾವನೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇದ್ದೀರಲ್ವ, ಈ ಒಂದು ಪ್ರಕರಣದಲ್ಲಿ ಇದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಇಲಾಖೆಗೆ ಬಿಸಿ ಮುಟ್ಟಿಸುವ ಕೆಲಸ ನಾವು ಮಾಡ್ತೇವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಮುಂದುವರೆದ ಭಾಗ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.